ಟ್ರೈ ಮಾಡಬೇಡಿ, ಆದ್ರೆ ಯೋಗ ಮಾಡಿ, ಆದ್ರೆ ಅದಕ್ಕೆ ಆದ ಒಂದು ರೀತಿಗಳಿರುತ್ತೆ ಅಂತ ಹೇಳ್ತಾ ಬೃಂದ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಕೂಡ ಇವತ್ತು ಕೂಡ ತುಂಬಾನೇ ಕಷ್ಟದಲ್ಲಿದ್ರು ಕೂಡ ಯೋಗನ ಬಿಡದಲೆ ಯಾವ ದೇಶಕ್ಕೆ ಹೋಗಿದ್ದು? ಥೈಲ್ಯಾಂಡ್ಗೆ ಹೋಗಿ ಯೋಗ ಪಟ್ಟು ನಮ್ಮ ರಾಷ್ಟ್ರದ ಧ್ವಜವನ್ನ ಇಡೀ ದೇಶ ಬೇರೆ ದೇಶಗಳಿಗೆ ತೋರಿಸಿದೆ ಈ ಹುಡುಗಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ಮಾತಾಡಲ್ಲ ಈ ಹುಡುಗಿ, ಯೋಗ ನೋಡಿದ್ರೆ ನೀವೆಲ್ಲರೂ ಕೂಡ ಮಾತಾಡ್ತೀರ. ಜೋರಾದ ಚಪ್ಪಾಳೆ ಬರಲಿ ಬೃಂದ ಅವ್ರಿಗೆ. ಮ್ಯೂಸಿಕ್ ಪ್ಲೇ ಮಾಡಿ. ತಾಯಿಯವ್ರಿಗೆ ನಿಜವಾಗ್ಲೂ ಅವ್ರ ತಾಯಿಯವರು ಬರ್ಲಿ ಜೋರಾಗಿ ಚಪ್ಪಾಳೆ.
ಅಶೋಕನಿಗೆ ಜೋರ್ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಹಾಡುಗಾರರು ನೃತ್ಯಗಾರರ ಜೊತೆ ಒಂದು ಬಡ ಕುಟುಂಬದಲ್ಲಿ ಬಂದಿರುವಂತ ಅಲ್ಲ, ಇನ್ನೊಂದೇನಂದ್ರೆ ಕರ್ಸಿ ಅಂತ ಹೇಳ್ಬೇಕು. ಸಾಗರ್ ಅವರೇ ತುಂಬಾ ಥ್ಯಾಂಕ್ಸ್ ಅಣ್ಣ ಅಶೋಕಣ್ಣ. ಯಾಕಂದ್ರೆ ಉದಯೋನ್ಮುಖ ಪ್ರತಿಭೆಗಳಿಗೆ ಯಾವುದೇ ಕ್ಷೇತ್ರದಲ್ಲಿದ್ದು ಕರೆಸಿ ಇಂಥ ವೇದಿಕೆಗಳಲ್ಲಿ ಗುರುತಿಸಿ ಕರೀತಾರಲ್ಲ, ನಿಮ್ಗೆ ನಿಜವಾಗ್ಲೂ ಅಶೋಕಣ್ಣ ಬರಲಿ ದೊಡ್ಡ ಚಪ್ಪಾಳೆ. ಏನ್ ಹೇಳ್ತೀರಾ ಸರ್ ಈ ಪ್ರತಿಭೆ? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸಾಧನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು, ಖುಷಿ ಆಯಿತು. ಇನ್ನೂ ಇದೇ ರೀತಿಯಾಗಿ ಬೆಳೀಲಿ. ಇನ್ನೂ ಈಗೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಮಾಡಿದ್ದಾರೆ, ಇನ್ನೂ ನಮ್ಮ ಭಾರತದ ಒಂದು ಗೌರವವನ್ನು, ಕರ್ನಾಟಕದ ಕೀರ್ತಿಯನ್ನು ಇದೇ ರೀತಿಯಾಗಿ ಹೆಚ್ಚಿಸಿ ಇನ್ನೂ ಒಂದು ಒಳ್ಳೆ ಹೆಸರು ಪಡೀಲಿ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಂತ ಹೇಳಿ ಶುಭ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮಂತ ದೊಡ್ಡ ವ್ಯಕ್ತಿಗಳು ಇಂಥ ವ್ಯಕ್ತಿಯೆಲ್ಲ ಕರೆಸಿ ಅವಕಾಶ ಕೊಡ್ತಿರಲ್ಲ, ಅದೇ ಒಂದು ದೊಡ್ಡ ಸೌಭಾಗ್ಯ. ಬೃಂದ ಅವರೇ ತುಂಬಾ ಖುಷಿ ಆಯ್ತು. ನನಗಲ್ಲಿ ಮಾತೇ ಬರ್ತಿಲ್ಲ, ಬೆಚ್ಚ ಬೀಳ್ತಾ ಇದ್ದೆ. ಹೇಗೆ ಈಗೆಲ್ಲ ಹೇಗೆ ತಯಾರಿ ಮಾಡಿದ್ರಿ ನೀವು? ಇದು ಪ್ರಿಪ್ರೇಷನ್ ಹೆಂಗ್ ಮಾಡಿದ್ರಿ? ಇದಕ್ಕೆಲ್ಲ ನಾಗರಾಜ್ ಸರ್ ಅಂತ ಬೆಂಗಳೂರಲ್ಲಿ ಒಬ್ರು ಸರ್ ಇದ್ದಾರೆ, ಅವರಿಂದ ನಾನು ಎಲ್ಲಿ ಬಂದಿದ್ದೀನಿ. ಅಲ್ಲ, ತುಂಬಾ ಬಡತನದಲ್ಲಿ ಇದ್ದವ್ರು ಮಾತ್ರ ಇಂಥ ಪ್ರತಿಭೆಗಳು ಬರ್ತಾರೆ ಅಂತ ಅನ್ಸುತ್ತೆ. ಅಲ್ಲ ಮಾಡಿ ನಿನಗೆ ಇದೆಲ್ಲ ಹೆಣ್ಮಕ್ಳಾಗಿ ಯಾಕೆ ಹಿಂಗೆಲ್ಲ ಹೋಗ್ಬೇಕು ಅಂತ ಏನು ಅನ್ಸಿಲ್ವಾ? ಇಲ್ಲ, ನನಗೆ ಇನ್ನ ಕಲಿಬೇಕು ಅಂತ ಆಸೆ ಇದೆ. ಬಿಕಾಸ್ ನಮ್ಮ ದೇಶ ಇನ್ನ ಎತ್ತರಕ್ಕೆ ತರಬೇಕು ಅಂತ ಆಸೆ. ಬರ್ಲಿ ಜೋರಾಗಿ ಚಪ್ಪಾಳೆ ಬೃಂದ ಅವರಿಗೆ. ಥ್ಯಾಂಕ್ ಯು ಬೃಂದ ಅವರೇ, ಬರೀ ಬಹಳ ಖುಷಿ ಆಯ್ತು. ಇನ್ನೂ ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ, ನಮ್ಮ ದೇಶನ ಪ್ರತಿನಿಧಿ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ಲಿ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಬೃಂದ ಅವರಿಗೆ. ಜೋರ ಚಪ್ಪಾಳೆಗಳು ಬೃಂದಾಗೆ. ಯಾಕೆ ಅಂದ್ರೆ ಸಮಯ 10:30 ಆಗಿದೆ, ಊಟ ಮಾಡಿ ಯೋಗ ಮಾಡಕ್ಕಾಗಲ್ಲ. ಇಲ್ಲಿವರೆಗೂ ಏನು ತಿಂದಲೆ ಕಾಯ್ತಾ ಇತ್ತು ಆ ಪುಟ್ಟ ಹುಡುಗಿ. ಒಂದು ಜೋರ್ ಚಪ್ಪಾಳೆಗಳು ಬೃಂದಾಗೆ. ಓಕೆ, ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ?